ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಇಡ್ಲಿಯಲ್ಲಿ ಮಂಚೂರಿ ಮಾಡೋದು. ಗೋಬಿ ಮಂಚೂರಿ ಕೇಳಿರ್ತೀವಿ, ಯಾವುದು ಇಡ್ಲಿ ಮಂಚೂರಿ. ತುಂಬ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸ್ಗೆ ಮಿಕ್ಕಿರೋ ಇಡ್ಲಿಯಲ್ಲಿ ಈ ಥರ ಮಾಡಿಕೊಡಿ, ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅಂತ ಒತ್ತೋದಂತೂ ಮರಿಬೇಡಿ, ಎಲ್ಲ ನೋಟಿಫಿಕೇಷನು ಬರುತ್ತೆ. ಹಾಗೆ ಬೇಕಾಗಿರೋ ಪದಾರ್ಥ ಒಂದು 6 ಇಡ್ಲಿ, ಮಿಕ್ಕಿರೋ ಅಂಥದ್ದು ಒಂದು 6 ಇಡ್ಲಿ ತಗೊಂಡಿದ್ದೀನಿ. 1 ಬೌಲಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು, 1 ಬೌಲಷ್ಟು ಕ್ಯಾಪ್ಸಿಕಮ್ಮು ಕಟ್ ಮಾಡಿ ಇಟ್ಕೊಂಡಿರೋದು, 1 ಹಸಿಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ, ಉಪ್ಪು, ಟೊಮೆಟೊ ಕೆಚಪ್ಪು, ವಿನೆಗರು ಮತ್ತು ಸೋಯಾ ಸಾಸನ್ನು ತಗೋತಿದ್ದೀನಿ. ಸ್ವಲ್ಪ ಇಡ್ಲಿಯನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ ಸಣ್ಣದಕ್ಕೆ. ನೋಡಿ, ಈ ಶೇಪ್ ಕಟ್ ಮಾಡ್ಕೊಂಡ್ರೆ ಸಾಕು. ಇದೇ ಥರ ಎಲ್ಲ ಇಡ್ಲಿಗಳನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಇಡ್ಲಿಯನ್ನು ಕಟ್ ಮಾಡ್ಕೊಳ್ಳಿ. ಮಿಕ್ಕಿರೋ ಇಡ್ಲಿ ಯಾರು ತಿನ್ನೋಕ್ಕೆ ಇಷ್ಟಪಡಲ್ಲ ಅಂದಾಗ ಈ ಥರ ಮಕ್ಕಳಿಗೆ ಮಾಡಿಕೊಡಿ, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ನಂತರ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಡಿ, ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಇಡ್ಲಿ ಪೀಸ್ಗಳನ್ನ ಹಾಕಿ. ಇದು ತುಂಬಾ ಬೇಗನೆ ಆಗುತ್ತೆ. ಎಣ್ಣೆ ಅಂತೂ ಸ್ವಲ್ಪನೂ ತಗೊಳ್ಳಲ್ಲ, ಇದು ಕುಡಿಯಲ್ಲ. ಕ್ರಂಚಿ ಆಗೋ ತನಕ ಫ್ರೈ ಮಾಡೋಣ, ತುಂಬ ಬೇಗ ಆಗುತ್ತೆ. ಎಲ್ಲ ಅದನ್ನು ಹಾಕಿ ಸ್ವಲ್ಪ ಅಂಟ್ಕೊಂಡಂಗಿರುತ್ತೆ. ಆರಿದ್ಮೇಲೆ ಸ್ವಲ್ಪ ಬಿಡಿಸ್ಕೊಂಡ್ರೆ ಸರಿಯಾಗುತ್ತೆ, ಏನಿಲ್ಲ. ತುಂಬ ಡಿಫ್ರೆಂಟಾಗಿರುತ್ತೆ. ಹೇಳಿದ್ನಲ್ಲ, ತುಂಬಾ ಮಕ್ಕಳಿಗೆ ಅಂತಲೇ ಎಲ್ಲರೂ ಇಷ್ಟ ಆಗುತ್ತೆ, ಆ ಥರ ಚೆನ್ನಾಗಿರುತ್ತೆ ರೆಸಿಪಿ ಇದು. ಒಂದು ಸಲ ಮಾಡಿ ನೋಡಿ ಮನೇಲಿ. ನೋಡಿ, ಅದಕ್ಕೆ ಬೇಯಿಸಿದ್ರೆ ಸಾಕು, ತುಂಬ ಬೇಯಿಸೋದೇನು ಬೇಡ, ಇಷ್ಟು ಬ್ರೌನಿಷ್ ಬಂದರೆ ಸಾಕು. ನಂತರ ಇನ್ನೊಂದು ಬ್ಯಾಚ್ ಅದೇ ಥರ ಬೇಯಿಸ್ಕೊಂಬಿಡಿ. ನೋಡಿ, ಅದಕ್ಕೆ ಬೇಯಿಸ್ಕೊಂಡು ನೋಡಿ ಎಷ್ಟು ಕ್ರಂಚಿ ಆಗಿದೆ ಅಂತ. ಅದಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ನಂತರ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಡೋಣ ಮಂಚೂರಿ ಮಾಡೋದಕ್ಕೆ. ಸ್ಟವ್ ಹಚ್ಚಿ ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು ಇದನ್ನು. ಎಣ್ಣೆ ಹಾಕಿ 1-2 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಆಮೇಲೆ ಸಣ್ಣಕ್ಕೆ ಹೆಚ್ಕೊಂಡ್ರಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕೋಣ. ನೆಕ್ಸ್ಟು ಬೆಳ್ಳುಳ್ಳಿ ಸ್ವಲ್ಪ ಸಿಡಿಯೋ ತನಕ. ಆಮೇಲೆ 1 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಬೇಕು ಅಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋಬೋದು, ಇಲ್ಲಾಂದರೆ ಚಿಲ್ಲಿ ಸಾಸನ್ನು ಹಾಕೋಬೋದು. ಚಿಲ್ಲಿ ಸಾಸ್ ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಲಿ ಸಾಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಬರೋ ತನಕ ಫ್ರೈ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಹಸಿ ಸ್ಮೆಲ್ ಹೋಗೋ ತನಕ. ನಂತರ ಕಟ್ ಮಾಡಿ ಇಟ್ಕೊಂಡ್ರಂಥ ಈರುಳ್ಳಿಯನ್ನು ಹಾಕಿ. 1 ಈರುಳ್ಳಿ ಆದರೆ ಸಾಕು. ನಾನು ತಗೊಂಡಿರೋ ಇಡ್ಲಿಗೆ 1 ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತೀನಿ. ನಂತರ ಕ್ಯಾಪ್ಸಿಕಮ್ಮು, ನೀವು ಇದೇ ಶೇಪು ಅಂತಲೇ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು. ಅದು ಅಷ್ಟೇ ಒಂದು 5 ನಿಮಿಷ ಫ್ರೈ ಮಾಡಿ. ನಂತರ ಸ್ವಲ್ಪ ಸೋಯಾ ಸಾಸ್ 1 ಸ್ಪೂನಷ್ಟು, ಸ್ವಲ್ಪ ವಿನೆಗರು ಒಂದು ಅರ್ಧ ಸ್ಪೂನಷ್ಟು ಆಗಿದ್ರೆ ಸಾಕು. ನಂತರ ಟೊಮೆಟೊ ಕೆಚಪ್ಪು 1 ಸ್ಪೂನಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡಿ ಅಂತ ಹೇಳಿದ್ನಲ್ಲ, ಅಂದರೆ ಇದರಲ್ಲೇ ಸ್ವಲ್ಪ ಸಾಲ್ಟ್ ಇರೋದ್ರಿಂದ ನಮ್ಗೆ ಸಾಲ್ಟ್ ಅವಶ್ಯಕತೆ ಇಲ್ಲ. ಸಾಲ್ಟ್ ಬೇಕು ಅಂದರೆ ನೀವು ಸಾಲ್ಟ್ ಬೇಕಾದರೆ ಹಾಕೋಬೋದು. ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯೋ ತನಕ. ತುಂಬಾ ಬೇಗ ಆಗುತ್ತೆ ಇಡ್ಲಿ ಒಂದು ಇದ್ದರೆ, ಫ್ರೈ ಮಾಡೋದು ಲೇಟ್ ಆಗೋಲ್ಲ. ಈ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ನೋಡಿ, ಇಡ್ಲಿ ಎಲ್ಲ ಬೇಯಿಸಿ ಇಟ್ಕೊಂಡ್ರೆ ಅಂತ ಫ್ರೈ ಮಾಡಿ ಇಟ್ಕೊಂಡ್ರೆ ಇಡ್ಲಿ ಚೂರುಗಳನ್ನ ಇದಕ್ಕೆ ಹಾಕಿ. ನೀವು ಈ ಥರ ಬೇಕಾದ್ರೆ ಡ್ರೈ ಗೋಬಿ ಥರನೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ಸ್ಮೂತ್ ಆಗುತ್ತೆ. ನಾನು ಸ್ವಲ್ಪ ಮೇಲೆ ನೀರು ಚಿಮುಕಿಸ್ತಾ ಇದ್ದೀನಿ. ನಂತರ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ಇಡ್ಲಿ ಗೋಬಿ ಮಂಚೂರಿ ರೆಡಿ ಆಯಿತು. ಗೋಬಿ ಮಂಚೂರಿ ಕೇಳಿರ್ತೀರಿ, ಯಾವುದಿದು ಇಡ್ಲಿ ಗೋಬಿ ಮಂಚೂರಿ, ಈ ಥರ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡು ಹಾಕಿ, ಮತ್ತು ಹಸಿ ಈರುಳ್ಳಿನ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡು ಹಾಕೊಂಡ್ರೆ ಹೇಳಿದ್ನಲ್ಲ, ಇಡ್ಲಿ ಮಂಚೂರಿ ರೆಡಿ ಆಯಿತು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಸ್ಕೂಲಿಂದ ಬರೋ ಟೈಮ್ಗೆ ಈ ಥರ ಮಾಡಿಕೊಟ್ರಂತೂ ತುಂಬಾ ಇಷ್ಟ ಆಗುತ್ತೆ. ಇಡ್ಲಿ ಉಳಿದಿದ್ರೆ ಬಿಸಾಕೋದು ಬೇಡ, ಈ ಥರ ಮಾಡಿ ನೋಡಿ.
ಯಾರಿಗೆಲ್ಲ ಇಡ್ಲಿ ಗೋಬಿ ಮಂಚೂರಿ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಇದನ್ನು ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.